ಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ತುಮಕೂರುವರೆಗೂ ಬಹಳ ಜನ ಉತ್ತರ ಕರ್ನಾಟಕದ ಜನರು ಶಿಕ್ಷಣ ಪಡೀಲಿಕ್ಕೆ ಬರ್ತಾ ಇದ್ರು. ಸಾಮಾನ್ಯವಾಗಿ ಹೆಚ್ಚಾಗಿ ಬಡ ಕುಟುಂಬದಿಂದ ಬಂದಂಥವ್ರು. ವಸತಿ, ಅನ್ನ, ಬಟ್ಟೆ ಇವೆಲ್ಲ ಕೊಟ್ಟು ಇವತ್ತು ಸಾವಿರಾರು ಜನ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬದುಕನ್ನ ಕಟ್ಟಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಪೂಜ್ಯ ಸ್ವಾಮಿ ಇವತ್ತು ನಾನು ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಯಾವತ್ತೂ ಕೂಡ ರಾಜಕೀಯ ಮಾಡಿದವರಲ್ಲ. ಯಾವುದೇ ರಾಜಕೀಯ ಕೂಡ ಸಮವಾಗಿ ಕಾಣ್ತಕ್ಕಂಥ ಮನೋಭಾವ ಅವರಲ್ಲಿತ್ತು. ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇದ್ರು, ಎಲ್ಲ ಪಕ್ಷದವ್ರಿಗೂ ಆಶೀರ್ವಾದ ಮಾಡ್ತಾ ಇದ್ರು. ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೇನೆ ಸ್ವಾಮೀಜಿ ಅವ್ರನ್ನ, ಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ, ಶಾಸಕನಾಗಿ, ವಿರೋಧ ಪಕ್ಷದಲ್ಲಿದ್ದಾಗ ಅನೇಕ ಸಾರಿ ಭೇಟಿಯಾಗಿದ್ದೇನೆ. ಯಾವತ್ತೂ ಕೂಡ ಅವರು ರಾಜಕೀಯ ಮಾತಾಡ್ತಿರ್ಲಿಲ್ಲ, ಯಾವ ರಾಜಕೀಯ ಪಕ್ಷದ ಬಗ್ಗೆನೂ ಕೂಡ ಮಾತಾಡ್ತಿರ್ಲಿಲ್ಲ. ಅವ್ರು ಕೇಳ್ತಾ ಇದ್ದದ್ದು ರಾಜ್ಯದಲ್ಲಿ ಮಳೆ ಬೆಳೆ ಆಯ್ತಾ, ಜನರು ಕಷ್ಟ ಸುಖ ಹೇಗಿದೆ, ರೈತರ ಕಷ್ಟ ಸುಖ ಹೇಗಿದೆ, ಈ ತರದ ವಿಚಾರ ಕೇಳ್ತಾ ಇದ್ರು ಹೊರತು ನಿಮ್ಮ ರಾಜಕೀಯ ಹೇಗ್ ನಡೀತಾ ಇದೆ, ಅವ್ರ ರಾಜಕೀಯ ಹೆಂಗ್ ನಡೀತಾ ಇದೆ, ಅವ್ರ ಪಕ್ಷದ ಹೆಂಗ್ ನಡೀತಾ ಇದೆ ಅಂತ ಯಾವತ್ತೂ ಕೂಡ ಒಂದು ದಿನಾನು ಚರ್ಚೆ ಮಾಡ್ತಿರಲಿಲ್ಲ. ಹಾಗಾಗಿನೇ ಎಲ್ಲಾ ಪಕ್ಷದವರು ಕೂಡ ಅವ್ರ ಬಗ್ಗೆ ಅಪಾರವಾದಂತ ಗೌರವವನ್ನ ಇಟ್ಕೊಂಡಿದ್ರು. ದೇಶದ ಎಲ್ಲ ನಾಯಕರುಗಳು ಕೂಡ ಬಂದಿದ್ರು ಆ ಮಠಕ್ಕೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರದ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಆ ಮಠಕ್ಕೆ ಭೇಟಿ ಕೊಡ್ತಕ್ಕಂಥದನ್ನ ಮಾಡ್ತಾ ಇದ್ರು. ಕಾರಣ ಯಾಕಪ್ಪ ಅಂತಂದ್ರೆ ಅದು ಒಂದು ಜಾತ್ಯತೀತ ಮಠವಾಗಿ, ಪಕ್ಷಾತೀತ ಮಠವಾಗಿ ಕೆಲಸ ಮಾಡ್ತಿದ್ದರಿಂದ ಬರೀ ಅವರ ಕಾಯಕದಲ್ಲಿ ಮಾತ್ರ ಆಸಕ್ತಿಯನ್ನ ಇಟ್ಕೊಂಡು ಅವರು ಜೀವನದ ಉದ್ದಕ್ಕೂ ಕೂಡ ಅದೇ ದಾರಿನಲ್ಲಿ ಸಾಗಿದ್ದಾರೆ. ಅವರ ಆದರ್ಶಗಳು ಬಹುಶಃ ಇಡೀ ಜನಸಮೂಹಕ್ಕೆ, ಸಮಾಜಕ್ಕೆ ಅದು ಮಾರ್ಗದರ್ಶನ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಂಥದೇ ಕಷ್ಟ ಪರಿಸ್ಥಿತಿ ಬರಲಿ, ನಾನು ಕೇಳಿದೆ ಒಂದ್ಸಾರಿ, ಬರಗಾಲ ಬಂದಿದೆ ಭೀಕರ 70ರ ದಶಕದಲ್ಲಿ, ಭೀಕರ ಬರಗಾಲ. ಅಂತ ಬರಗಾಲ ಬಂದಾಗ ಜನರೆಲ್ಲ ಹೋಗ್ತಾರೆ ಅವರ ಬಳಿಗೆ, ಪಕ್ಕದ ಹಳ್ಳಿ